ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ ಮಾತಾಡ್ತಾ ಇದ್ರೆ ಓ ಇವರು ಬಿಜೆಪಿ ಪರವಾಗಿದ್ದಾರೆ. ಎಲ್ಲ ಆ ಪರ ಈ ಪರ ನಮ್ಗೇನು ಆಗ್ಬೇಕಾಗಿಲ್ಲ. ಅಂಡ್ ಯಾರಾದ್ರೂ ಸಹಿಸ್ಕೊಳಕ್ಕಾಗತ್ತೇನ್ರಿ? ಅಂಡ್ ಶಾಲಿನಿ ರಜನೀಶ್ ಅವ್ರನ್ನ ಗಮನಿಸಿದ್ರೆ, ಅವ್ರ ಕಲ್ಚರು ಅಥವಾ ಅವರ ವರ್ಕ್ ಸ್ಟೈಲ್ ಗಮನಿಸಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು ಅವ್ರು ಎಂಥ ಆನೆಸ್ಟ್ ಅಫಿಷಿಯಲ್ ಅಂತ ಹೇಳಿ. ನಮ್ಮ ಜೊತೆ ವಿ ಎಸ್ ಉಗ್ರಪ್ಪ ಮಾತನಾಡ್ತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ರವಿಕುಮಾರ್ ಅವರ ಸ್ಟೇಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? CS ಬಗ್ಗೆ ಮಾತನಾಡಿರೋ ಸ್ಟೇಟ್ಮೆಂಟ್ಗೆ. ಬಹುಶಃ ಅವರನ್ನ ನಿಮಾನ್ಸಿಗೆ ಕಳಿಸೋದು ಉತ್ತಮ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಸೊ ಯಾಕಂದ್ರೆ ತಲೆ ಕೆಟ್ಟು ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತನಾಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಆ ಗುಲ್ಬರ್ಗ DC ಅವರ ಬಗ್ಗೆನೂ ಇದೇ ರೀತಿ ಮಾತನಾಡಿದ್ರು. ಹೌದು. ಸೊ ಈಗ ಚೀಫ್ ಸೆಕ್ರೆಟರಿ ಅವರನ್ನ ಪಾಪ ಅವರು ರಾಜ್ಯದ ಹಿತದೃಷ್ಟಿಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತ ಹೆಣ್ಣು ಮಕ್ಕಳ ಬಗ್ಗೆ ಇದು ಬಹುಶಃ ನನಗೆ ಅನ್ಸುತ್ತೆ ಇವರು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಮಾತನಾಡುವಂತ ಭಾರತೀಯ ಜನತಾ ಪಾರ್ಟಿ ಇದು ಅವರ ಮೈಂಡ್ ಸೆಟ್ ಇರೋ ಕಾಣ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯವರ ಪ್ರವೃತ್ತಿನೇ ಇದು ಆಗಿರೋ ಕಾಣ್ತಾ ಇದೆ. ನನಗೇನಾದ್ರೂ ಆ ಪಾರ್ಟಿಯವರಿಗೆ ಏನಾದ್ರು ಸ್ವಲ್ಪನಾದ್ರೂ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಬದ್ಧತೆ ಇದ್ರೆ ಸೊ ಅವ್ರು ಏನ್ ಮಾಡ್ಬೇಕಾಯ್ತು ಇಷ್ಟೊತ್ತಿಗೆ? ಸೊ ಪಕ್ಷದ ವತಿಯಿಂದ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕಾಯ್ತು. ಒಂದ್ ಕೇಸ್ ಅಲ್ಲ, 2 ಕೇಸ್ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಮಾತನಾಡಿರ್ತಕ್ಕಂಥ ಪ್ರವೃತ್ತಿಯನ್ನ ನೋಡಿದ್ರೆ ಸೊ ಭಾರತೀಯ ಜನತಾ ಪಾರ್ಟಿಯವರಿಗೆ ಇನ್ ಪರ್ಟಿಕ್ಯುಲರ್ ರವಿಕುಮಾರ್ ಅವರಿಗೆ ಹೆಣ್ಣು ಮಕ್ಕಳನ್ನ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡತಕ್ಕಂಥ ಇಡೀ ಹೆಣ್ಣು ಮಕ್ಕಳ ಸಮೂಹಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಗಿದೆ. ಇದನ್ನ ಅತ್ಯಂತ ತೀವ್ರತರವಾಗಿ ಒಂದು ಕಡೆ ಮಹಿಳಾ ಆಯೋಗ ಇದೆ, ಆ ಮಹಿಳಾ ಆಯೋಗದವರು ಸಹ ಸುಮೋಟೋ ಕ್ರಮ ಜರುಗಿಸಬೇಕಾಗುತ್ತೆ. ವಿಧಾನ ಪರಿಷತ್ತಿನ ಯಾರು ಚೇರ್ಮನ್ ಇದ್ದಾರೆ ಅವರು ಸಹ ಈ ಎಥಿಕ್ಸ್ ಕಮಿಟಿ ಅಂತ ಹೇಳಿ ಆ ಕಮಿಟಿ ಇದೆ, ಆ ಕಮಿಟಿಯಿಂದ ಅವರಿಗೆ ನೋಟಿಸ್ ಕೊಡ್ಬೇಕಾಗುತ್ತೆ. ಹಾಗೆ ಪೊಲೀಸ್ನವರು ಸಹ ಇದನ್ನ ಒಂದು ಅಪರಾಧ ಅಂತ ಪರಿಗಣಿಸಿ ಸುಮೋಟೋ ಕೇಸ್ ಮಾಡಿಕೊಂಡು. ಉಗ್ರಪ್ಪ ಸರ್, ಸಾರಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೀವು ಪೊಲೀಸ್ ಅವರು ಕೂಡ ಇದನ್ನ ಗಮನಿಸಬೇಕು, ಗಣನೆಗೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಅಲ್ಲಿ ಒಬ್ರು DCPನೂ ಇದ್ರು ಸರ್, ಅವ್ರು ಮಾತಾಡ್ಬೇಕಾದ್ರೆ ಅವ್ರು ನಗ್ತಾ ಇರ್ತಾರ ಅಲ್ಲಿ ಕರಿಬಸನಗೌಡರು ಅಲ್ಲಿ. ಅಲ್ಲ, ಅದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ಸೊ ಯಾವ ರೀತಿ ಆ ರೀತಿ ಲಘುವಾಗಿ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರೆಲ್ಲ ಇದ್ದಾರೆ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಪ್ರಯತ್ನವನ್ನು ಆಗ್ಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಅದರ ಜೊತೆಗೆ ಇವತ್ತೇನಾಗಿದೆ, ನಾನು ಅದಕ್ಕೆ ಹೇಳಿದೆ, ಇಲ್ಲಿ 3 ಜನರಿಗೆ ಅವಕಾಶಗಳಿವೆ. ಒಂದು ಚೇರ್ಮನ್ರಿಗೆ, ಯಾಕಂದ್ರೆ ಕೌನ್ಸಿಲ್ ಮೆಂಬರ್ ಅವರಾಗಿರ್ತಕ್ಕಂಥದ್ದು. ಇನ್ನೊಂದು ಮಹಿಳಾ ಆಯೋಗ ಇದೆ, ಅವರು ಕ್ರಮ ಜರುಗಿಸ್ತಕ್ಕಂಥದ್ದು ಅವಕಾಶ ಇದೆ. ಹಾಗೆ ರೀತಿ ಪೊಲೀಸ್ನವರು ಸಹ ಕ್ರಮ ಜರುಗಿಸ್ತಕ್ಕಂಥದಕ್ಕೆ ಅವಕಾಶ ಇದೆ. ಎಲ್ಲೋ ಒಂದು ಹಂತದಲ್ಲಿ ಮಹಿಳೆಯರಿಗೆ ಆಗುವಂತ ಅಪಮಾನವನ್ನ ಯಾವ ರೀತಿ ಹೆಣ್ಮಕ್ಳು ಇನ್ಮೇಲೆ ಇನ್ಫ್ಯಾಕ್ಟ್ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದ್ದಂತ ದೌರ್ಜನ್ಯದ ಹಿನ್ನೆಲೆಯಲ್ಲಿ ನಾನೇ ಒಂದು ವರದಿಯನ್ನ 6,000 ಪುಟಗಳ ವರದಿಯನ್ನ ಕೊಟ್ಟಿದ್ದೇನೆ. ಸೊ 2017ರಲ್ಲಿ. ಸೊ ಹಾಗೆ ಆ ರೀತಿ ಕ್ರಮಗಳನ್ನ ಜರುಗಿಸ್ತಾ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯ ದಬ್ಬಾಳಿಕೆಗಳು ನಡೀತಕ್ಕಂಥದ್ದು ಮುಂದುವರಿಸುತ್ತೆ. ನಾನು ಇಷ್ಟೇ ಹೇಳ್ತೇನೆ, ಕೂಡ್ಲೇ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನಾದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇದ್ರೆ ಕೂಡ್ಲೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ.